ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇವತ್ತು ನಡೆದಂತಹ ಕನ್ನಡ ಪ್ರಥಮ ಭಾಷೆ ಕನ್ನಡ ಪ್ರಿಪ್ರೇಟ್ರಿ 2 ಕೀ ಆನ್ಸರ್ಸ್ ಇಲ್ಲಿದೆ ಮಕ್ಕಳೇ, ಬೋರ್ಡಿಂದ ಬಂದಿರತಕ್ಕಂಥ ಕೀ ಆನ್ಸರ್ಸ್. ಫಸ್ಟ್ ಕ್ವಶನ್ ನೋಡೋದಾದರೆ ಕನ್ನಡ ವರ್ಣಮಾಲೆಯಲ್ಲಿರುವ ಹ್ರಸ್ವ ಸ್ವರಗಳ ಸಂಖ್ಯೆ ಆಪ್ಷನ್ ಬಿ 6 ಆಗುತ್ತೆ. ಸನ್ಮಾನ ಪದದಲ್ಲಿರುವ ಸಂಧಿ ಅನುನಾಸಿಕ ಸಂಧಿ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ ವಿವರಣಾ ಚಿಹ್ನೆ ಆಪ್ಷನ್ ಸಿ. ಭೂತಕಾಲ ಸೂಚಕ ಪ್ರತ್ಯಯವಿದು. ಭೂತಕಾಲವನ್ನು ಸೂಚಿಸುವಂಥ ಪ್ರತ್ಯಯ ಆಪ್ಷನ್ ಎ ದ ಆಗುತ್ತೆ. ಪ್ರಥಮ ವಿಭಕ್ತಿಯ ಕಾರಕಾರ್ಥ ಆಪ್ಷನ್ ಎ ಆಗುತ್ತೆ, ಕತ್ರಾರ್ಥ ಆಗುತ್ತೆ. ಅಂಗೈ ಪದವು ಈ ಸಮಾಸಕ್ಕೆ ಸೇರಿದೆ, ಅಂಶಿ ಸಮಾಸಕ್ಕೆ ಸೇರಿದೆ. ನೋಡ್ಕೊಳ್ಳಿ ಎಷ್ಟು ಕರೆಕ್ಟ್ ಮಾಡಿದ್ದೀರಾ, ರಾಂಗ್ ಮಾಡಿದ್ದೀರಾ ಅಂತ. ಪೇಪರ್ ಈಸಿನೇ ಇತ್ತು. ನೆಕ್ಸ್ಟ್ ಮೇನ್ ನೋಡೋದಾದರೆ ಮೊದಲೆರಡು ಪದದಂತೆ ಮೂರನೇ ಪದಕ್ಕೆ ಸಂಬಂಧಿ ಪದವನ್ನು ಬರೆಯೋದು ಆನ್ಸರ್ ನೀವು ನೋಡ್ಕೊಳ್ಳಿ. ದೃಷ್ಟಿ ದಿಟ್ಟಿ ಆದರೆ ಅರ್ಕ ಎಕ್ಕ. ವ್ಯಾಪಾರಿ ಅನ್ವರ್ಥನಾಮ ಆದರೆ ಧರ್ಮರಾಯ ಅಂಕಿತನಾಮ. ಸಕ್ಕಾರಿ ಸಕ್ಕರೆ ಆದರೆ ಈಸವಾಸ ವಿಶ್ವಾಸ. ಚಲುವಿಕೆ ತದ್ದಿತಾಂತ ಭಾವನಾಮ ಆದರೆ ಅಂಜಿಕೆ ಕೃದಂತ ಭಾವನಾಮ ಆಗುತ್ತೆ. ನೆಕ್ಸ್ಟ್ ನೋಡೋದೇ ಒನ್ ಸೆಂಟೆನ್ಸ್ ಆನ್ಸರ್ ಇರುತ್ತೆ. ಒಂದು ಸೆಂಟೆನ್ಸ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ನೋಡಬೇಕು ನೀವು ಏನು ಬರೆದಿದ್ದೀರಾ ಅಂತ. ಕ್ವಶನ್ಗಳು ಈ ರೀತಿ ಇದೆ, ಆನ್ಸರ್ ಕೂಡ ನೀವು ಚೆಕ್ ಮಾಡ್ಕೋಬೋದು. ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ಕವಿ ನಯಸೇನ. ನೋಡಿ ಈ ಥರ ಒಂದು ಚೂರು ಚಿಕ್ಕ ಆನ್ಸರ್ಸು ಎಲ್ಲ ರಿಪೀಟೆಡ್ ಕ್ವಶನ್ಸೇ ಇದೆ, ನೋಡ್ಕೋಬೋದು ನೀವು. ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ನೋಡ್ಕೊಳ್ಳಿ. ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರು. ಇದು ಯಾವಾಗಲೂ ಕೇಳ್ತಾ ಇರ್ತಾರಲ್ವ. ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು? ಹಲಗಲಿ ಎಂಬ ಗ್ರಾಮ ಎಲ್ಲಿದೆ? ಕುಂಭಸಂಭವ ಎಂದರೆ ಯಾರು? ಒಡೆಯನ ಮನೆಯಂಗಳದಲ್ಲಿ ಮಾವಿನ ಮರಗಳು ಹೇಗೆ ಬೆಳೆದು ನಿಂತಿವೆ? ಎಲ್ಲದಕ್ಕೂ ಈಸಿ 1 ಮಾರ್ಕ್ ಕ್ವಶನ್ಸ್ ಇತ್ತು. ಎಲ್ಲ ಆನ್ಸರ್ ಬರೆದಿದ್ದೀರಾ ಅಂತ ಅಂದ್ಕೊತೀನಿ. ನೋಡಿ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳಿ. ಹೈದರಾಬಾದ್ ನಗರಕ್ಕೆ ವಿಶ್ವೇಶ್ವರಯ್ಯನವರು ಸಲ್ಲಿಸಿದ ಸೇವೆಯನ್ನು ಕುರಿತು ಬರೆಯಿರಿ ಆಗುತ್ತೆ. ಲಿಪಿಯ ಜಾಡು ಹೇಗೆ ಆರಂಭವಾಯಿತು ಅನ್ನೋದನ್ನು ಬರೆದಿರ್ತೀರ. ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆಯನ್ನು ತಿಳಿಸಿ ಅಂತ ಇದೆ. ನೆಕ್ಸ್ಟು ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿ ಹೇಗೆ ಪ್ರತಿಕ್ರಿಯಿಸಿದನು? ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿಯು ಹೇಗೆ ಅರಸಿದೆ? ಎಲ್ಲದಕ್ಕೂ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಬರೆದಿದ್ದೀರಾ ಅಂತ. ಹಲಗಲಿಗೆ ದಂಡು ಬರಲು ಕಾರಣವೇನು? ಭಗತ್ ಸಿಂಗ್ನ ತಾಯಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿಯಲು ಕಾರಣವೇನು? ಎಲ್ಲ ಕ್ವಶನ್ಸ್ ಅಟೆಂಡ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಈಸಿ ಕ್ವಶನ್ ಪೇಪರ್. ನೀವು ಇಷ್ಟು ಸಲ ಪ್ರಿಪ್ರೇಟ್ರಿ ಬರೆಯೋದ್ರಿಂದ ನೀವು ಫೈನಲ್ ಎಕ್ಸಾಮಲ್ಲಿ ತುಂಬ ಒಳ್ಳೆ ಮಾರ್ಕ್ಸ್ ಕೂಡ ಸ್ಕೋರ್ ಮಾಡ್ತೀರ ಮಕ್ಕಳೇ. ಆನ್ಸರ್ಸ್ನು ಚೆಕ್ ಮಾಡ್ಕೊಳ್ಳಿ. ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯವಾಗಿದೆ? ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕಮಹಾದೇವಿಯ ಅಭಿಪ್ರಾಯವನ್ನು ತಿಳಿಸಿ ಅಂತ ಕೇಳಿದರೆ ಗುರುಪದೇಶದ ಗುಣವನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಕವಿ ಪರಿಚಯ ಕೇಳಿದ್ದಾರೆ. ಸಾರಾ ಅಬೂಬ್ಕರ್ ಅವ್ರದ್ದು ಮತ್ತು ಪಂಪ ಅವರ ಪರಿಚಯ ಕೇಳಿದ್ದಾರೆ. ಎಲ್ಲರೂ ಬರೆದಿದ್ದೀರಾ ಅಂತ ಅಂದ್ಕೊತೀನಿ. ಒಂದಿಷ್ಟು ಕವಿಗಳದ್ದೇ ಲಿಸ್ಟ್ ಮಾಡಿದ್ವಲ್ಲ, ನಾನು ಅಪ್ಲೋಡ್ ಮಾಡಿದ್ದೀನಿ ಪಾಸಿಂಗ್ ಪ್ಯಾಕೇಜ್ ಸ್ಕೋರಿಂಗ್ ಪ್ಯಾಕೇಜಲ್ಲಿ. ಅದರಲ್ಲೇ ಕ್ವಶನ್ಸ್ ಬಂದಿದೆ, ನೀವು ಬೇಕಾದರೆ ಆ ವಿಡಿಯೋ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರಿಬೇಕಾಗಿದೆ. ಭಾಮಿನಿ ಷಟ್ಪದಿ ಇದು ಛಂದಸ್ಸು. ನೆಕ್ಸ್ಟ್ ನೋಡೋದಾದರೆ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಕೊಟ್ಟಿದ್ದಾರೆ. ಅಲಂಕಾರ ಉಪಮ ಅಲಂಕಾರ. ಲಕ್ಷಣ ಎರಡು ವಸ್ತುಗಳಿಗೆ ಇರುವ ಪರಸ್ಪರ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ ಆಗಿರುತ್ತೆ. ಇದೆಲ್ಲ ಬರೆದಿದ್ದೀರಾ ಅಂತ ಅಂದ್ಕೊತೀನಿ. ಉಪಮವಾಚಕ ಅಂತೆ ಉಪಮಾನ. ಆವಿಗೆ ಹಾಲೆರೆಯುವುದು. ಉಪಮೇಯ ನೀಚರಿಗೆ ಮಾಡಿದ ಉಪಕಾರ. ನೆಕ್ಸ್ಟು ಸಮನ್ವಯಗೊಳಿಸಿರ್ತೀರ. ನೆಕ್ಸ್ಟ್ ನೋಡೋದಾದರೆ ಗಾದೆಯ ಮಹತ್ವವನ್ನು ವಿಸ್ತರಿಸಿ ಬರೆಯೋದು ಕೇಳಿದ್ದಾರೆ.
ಕಟ್ಟುವುದು ಕಠಿಣ, ಕೆಡುವುದು ಸುಲಭ, ಈ ಗಾದೆ ಮಾತನ್ನು ಕೇಳಿದ್ದಾರೆ. ನೆಕ್ಸ್ಟು ಮಾತೆ ಮುತ್ತು ಮಾತೆ ಮೃತ್ಯು ಅಂತಕ್ಕಂಥದ್ದು ಆಪ್ಷನಲ್ಲಿ ನಿಮಗೆ ಕೇಳಿದ್ದಾರೆ. ಯಾವುದಾದ್ರೂ ಒಂದಕ್ಕೆ ಬರೆದ್ರೆ ಸಾಕಾಗಿದೆ. ನೋಡ್ಕೊಳ್ಳಿ ಯಾವ ರೀತಿ ಬರೆದಿದ್ದೀರಾ ಅಂತ. ನೆಕ್ಸ್ಟ್ ನೋಡೋದಾದರೆ ಸಂದರ್ಭ ಸ್ವಾರಸ್ಯವನ್ನು ಬರೆಯೋದು ಕೊಟ್ಟಿದ್ದಾರೆ. ಖಂಡವಿದಿಕ್ಕೋ, ಮಾಂಸವಿದಿಕ್ಕೋ, ಗುಂಡಿಗೆಯ ಬಿಸಿ ರಕ್ತವಿದಿಕ್ಕೋ. ಈ ಒಂದು ಸಾಲುಗಳು ಯಾವ ಪಾಠದಿಂದ ಬಂದಿದೆ ಅನ್ನೋದು ನೀವು ಬರಿಬೇಕಾಗತ್ತೆ. ಬರೆದಿದ್ದೀರಾ ಅನ್ಕೊತೀನಿ. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಮಂಡಲ ಗಿಂಡಲಗಳ ಗಡ ಮುಕ್ಕಿ ಬರೆದಿರ್ತೀರಾ ಅಂತ ಅನ್ಕೊತೀನಿ. ಗರಿ ಬೇಂದ್ರೆಯವರ ಗರಿ ಅಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಎಂಬ ಪದ್ಯ ಭಾಗದ್ದಿದ್ದು. ನೆಕ್ಸ್ಟ್ ನಿಮಗೆ ಹಳೆಗನ್ನಡದಿಂದ ಒಂದು ಸಂದರ್ಭ ಬಂದಿದೆ. ಬೇರೆ ಬಣ್ಣವನೇ ಕಾಣೆ ಹಸುರು ಎಂಬ ಪದ್ಯದಿಂದ ತಗೊಂಡಿರೋ ಅಂತಹ ಸೆಂಟೆನ್ಸ್ ಇದು. ನೆಕ್ಸ್ಟ್ ಪದ್ಯವನ್ನು ಪೂರ್ತಿ ಮಾಡಿದ್ದೀರಾ ಎಲ್ಲ ಅಂತ ಅನ್ಕೊತೀನಿ. ಸಾರಾಂಶ ಬರೆಯೋದು ಕೊಟ್ಟಿದ್ದಾರೆ ನೋಡಿ. ನೆಕ್ಸ್ಟ್ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಸೀತೆಯನ್ನು ಅರಸುತ್ತಾ ಶಬರಿ ಆಶ್ರಮದ ಬಳಿ ಬಂದ ಸಂದರ್ಭದಲ್ಲಿ ರಾಮ ಲಕ್ಷ್ಮಣರ ನಡುವೆ ನಡೆದ ಸಂಭಾಷಣೆಯನ್ನು ಸಂಗ್ರಹಿಸಿ ಬರೆಯಿರಿ. ಈ ಕ್ವಶನ್ ಕೇಳಿದರೆ. ಅಥವಾ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಕೇಳಿದರೆ. 2ರಲ್ಲಿ 1 ಬರಿಬೇಕು. ನೆಕ್ಸ್ಟು 42 ಕ್ವಶನ್ ನಂಬರ್ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪಾಂಡವರು ಸಹೋದರರೆಂದು ತಿಳಿದಾಗ ಕರ್ಣನ ಮನದಲ್ಲಿ ಉಂಟಾದ ಭಾವನೆಗಳನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ ಕೇಳಿದರೆ. ಅಥವಾ ಪಾಂಡವರ ರಕ್ಷಣೆಗೆ ಮುಂದಾದ ಶ್ರೀಕೃಷ್ಣನು ದುರ್ಯೋಧನನ ಬಲ ಹಿಗ್ಗಿಸಲು ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಸಂಗ್ರಹಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಪ್ಯಾಸೇಜ್ ರೈಟಿಂಗ್ ಇದೆ. ಪ್ಯಾಸೇಜ್ ರೈಟಿಂಗ್ ಎಲ್ಲರೂ ಬರೆದಿರ್ತೀರಾ ಅಂತ ಅನ್ಕೊತೀನಿ. ಸೊ ಅಲ್ಲಿರ್ತಕ್ಕಂಥ ಗದ್ಯ ಭಾಗವನ್ನು ಓದ್ಕೊಂಡು ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಡಬೇಕಾಗಿರುತ್ತೆ. 4 ಮಾರ್ಕ್ಸ್ ಇರುತ್ತೆ 2 ಪ್ರಶ್ನೆ. ಆನ್ಸರ್ಸ್ ಈ ರೀತಿ ಇದೆ, ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ. ನೆಕ್ಸ್ಟ್ ನಿಮಗೆ ಲೆಟರ್ ರೈಟಿಂಗ್ ಇರುತ್ತೆ. ವ್ಯಾವಹಾರಿಕ ಪತ್ರ ಒಂದಿದೆ ನೋಡಿ. ಇವರಿಂದ ಇವರಿಗೆ ಮಾನ್ಯರೇ ವಿಷಯ ಮತ್ತು ವಿಷಯವನ್ನು ನೀವು ಯಾವ ರೀತಿ ಪತ್ರದಲ್ಲಿ ಬರೀತೀರಾ. ಧನ್ಯವಾದಗಳೊಂದಿಗೆ ತಮ್ಮ ವಿಶ್ವಾಸಿ ಮತ್ತು ಹೊರ ವಿಳಾಸವನ್ನು ಬರೆದಿರಬೇಕು. ಡೇಟ್ ಕೂಡ ಮೆನ್ಷನ್ ಮಾಡಿರಬೇಕು ಮಕ್ಕಳೇ. ನೆಕ್ಸ್ಟ್ ವೈಯಕ್ತಿಕ ಪತ್ರ ಇರುತ್ತೆ. ಅದನ್ನು ಕೂಡ ಅಥವಾ ಅದು ಯಾವುದಾದ್ರೂ ಒಂದನ್ನು ಬರೆದ್ರೆ ಸಾಕು ನೀವು. ಅದನ್ನು ಕೂಡ ನಾನಿಲ್ಲಿ ಹಾಕಿದ್ದೀನಿ. ಸೊ ಯಾವ ರೀತಿ ಬರಿಬೇಕು ಅಂತ ಅಥವಾ ಯಾವ ರೀತಿ ಬರೆದಿದ್ದೀರಾ ಅಂತ ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ.
2 ವಿಷಯಗಳನ್ನ ಕೊಟ್ಟಿದ್ದಾರೆ. ಯಾವುದಾದ್ರೂ ಒಂದಕ್ಕೆ ನೀವು ಬರೆದ್ರೆ ಸಾಕು. ತ್ಯಾಜ್ಯ ವಸ್ತುಗಳ ನಿರ್ವಹಣೆ, ಇದೊಂದು ಪ್ರಬಂಧ ಲೇಖನ ಆಗಿರುತ್ತೆ. ಮತ್ತೊಂದು ಪ್ರಬಂಧ ಲೇಖನ ಯಾವುದಂತಂದರೆ ಶಾಲೆಯಲ್ಲಿನ ವಿವಿಧ ಸಂಘಗಳ ಚಟುವಟಿಕೆಗಳು, ಶಾಲೆಯಲ್ಲಿನ ವಿವಿಧ ಸಂಘಗಳ ಚಟುವಟಿಕೆಗಳಾಗಿರುತ್ತೆ. ಸೊ ನೋಡ್ಕೊಳ್ಳಿ ಯಾವ ರೀತಿ ಬರೆದಿದ್ದೀರಾ ಅಂತ. Thank you for watching.